ರಾಜ್ಯಸಭೆ ಹಾಗೆ ವಿಧಾನ ಪರಿಷತ್ಗೆ ಬಿಜೆಪಿ ಅಭ್ಯರ್ಥಿಗಳು ಪ್ರಕಟ ಆಗಿರುವಂತದ್ದು. ಅಭ್ಯರ್ಥಿ ಅಚ್ಚರಿ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಬಿಜೆಪಿ. ಯಾರಪ್ಪ ಅದು ಅಂತ ನೋಡಿ, ಹೈಕಮಾಂಡ್ ರಾಜ್ಯದಿಂದ ಪ್ರೊಫೆಸರ್ ಎಂ ನಾಗರಾಜುಗೆ ಬಿಜೆಪಿ ರಾಜ್ಯಸಭೆ ಟಿಕೆಟ್ ಅನ್ನು ನೀಡಲಾಗಿದೆ. ಕರ್ನಾಟಕದಿಂದ ರಾಜ್ಯಸಭೆ ಹಾಗೆ ವಿಧಾನ ಪರಿಷತ್ಗೆ ಕಣಕ್ಕೆ ಇಳಿಯಿರುವಂತಹ ಬಿಜೆಪಿ ಅಭ್ಯರ್ಥಿಗಳು ಇವರೇ ಗಮನಿಸಬಹುದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ ಬಿಜೆಪಿ. ರಾಜ್ಯಸಭೆ ವಿಧಾನ ಪರಿಷತ್ಗೆ ಬಿಜೆಪಿ ಅಭ್ಯರ್ಥಿಗಳ ಪ್ರಕಟ ಆಗಿದೆ. ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಿರುವಂತದ್ದು. ಅಚ್ಚರಿ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಬಿಜೆಪಿ ಹೈಕಮಾಂಡ್. ರಾಜ್ಯದಿಂದ ಪ್ರೊಫೆಸರ್ ಎಂ ನಾಗರಾಜುಗೆ ಬಿಜೆಪಿ ರಾಜ್ಯಸಭೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ವಿಧಾನ ಪರಿಷತ್ಗೆ ಇಬ್ಬರು ಅಭ್ಯರ್ಥಿಗಳ ಹೆಸರನ್ನು ಅನೌನ್ಸ್ ಮಾಡಲಾಗಿದೆ. ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ಅವರಿಗೆ ಬಿಜೆಪಿ ಎಂಎಲ್ಸಿ ಟಿಕೆಟ್ ಅನ್ನ ನೀಡಲಾಗಿರುವಂತದ್ದು. ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಅಂತ ಚರ್ಚೆಯನ್ನ ಮಾಡಲಾಗಿತ್ತು. ಆ ಚರ್ಚೆಗೆ ಇದೀಗ ತೆರೆ ಬಿದ್ದಿದೆ. ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇದೀಗ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಚರ್ಚೆಗೆ ತೆರೆಯನ್ನ ಎಳೆದಿರುವಂಥದ್ದು. ಯಾವಾಗ ಯಾವ ಮೋಡ್ನಲ್ಲಿ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇರುವಂಥ ಅಭಿವೃದ್ಧಿ ಕೆಲಸಗಳತ್ತ ಗಮನ ಹರಿಸಿ ಬಿಜೆಪಿ ಕೂಡ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ. ಯಾಕೋ ನಾವು ಹೋಗ್ತಾ ಇರುವಂತಹ ರೂಟ್ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಸ್ವಲ್ಪ ರೂಟ್ ಚೇಂಜ್ ಮಾಡೋಣ ಅಂತ ಇದೀಗ ನಿರ್ಧಾರವನ್ನು ಕೈಗೊಂಡಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದೀಗ ಮುಂಬರುವ ರಾಜ್ಯಸಭೆ ಹಾಗೆ ವಿಧಾನ ಪರಿಷತ್ನ ಚುನಾವಣೆಗೆ ಕರ್ನಾಟಕ ಬಿಜೆಪಿಯು ಅಚ್ಚರಿಯ ಅಭ್ಯರ್ಥಿಗಳ ಅಧಿಕೃತ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ಚುನಾವಣೆಗೆ ಕೆಪಿಎಸ್ಸಿ ಮಾಜಿ ಸದಸ್ಯ ಹಾಗೆ ಹಾಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂತಹ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಲಾಗಿದೆ. ಇನ್ನು ವಿಧಾನ ಪರಿಷತ್ನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಹಾಗೆ ಮೈಸೂರಿನ ರಘು ಕೌಟಿಲ್ಯ ಅವರನ್ನ ಅಭ್ಯರ್ಥಿಗಳನ್ನಾಗಿ ಘೋಷಿಸೋದ್ರ ಮುಖಾಂತರ ಹೈಕಮಾಂಡ್ ತನ್ನ ಸಾಂಪ್ರದಾಯಿಕ ಅನಿರೀಕ್ಷಿತ ನಡೆಯನ್ನು ಮುಂದುವರೆಸಿದೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೈ ತಪ್ಪಿದ ರಾಜ್ಯಸಭಾ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ದಳಪತಿಗಳಿಗೆ ನಿರಾಸೆಯಾಗಿದೆ. ರಾಜ್ಯಸಭೆಗೆ ಹೊಸ ಮುಖಕ್ಕೆ ಮಣೆ ಹಾಕಿದ ಕಮಲ ಪಾಳಯ ದಳಪತಿಗಳ ಲೆಕ್ಕಾಚಾರಕ್ಕೆ ತಿರುವನ್ನ ನೀಡಿದೆ ಕೇಸರಿ ಪಟ್ಟಿ. ವಯಸ್ಸು ಆರೋಗ್ಯದ ಕಾರಣದಿಂದ ಕೈ ತಪ್ಪಿದ ಟಿಕೆಟ್. ನೋಡಿ, ಇತ್ತ ಮಾಜಿ ಪ್ರಧಾನಿ ದೇವೇಗೌಡರಿಗೆ ವಯಸ್ಸಾಯಿತು ಅಂತ ಬಿಜೆಪಿನೇ ಡಿಕ್ಲೇರ್ ಮಾಡಿದಂತೆ ಕಾಣಿಸ್ತಾ ಇದೆ. ಆರೋಗ್ಯದ ಸಮಸ್ಯೆಯೂ ಕೂಡ ಇದೆ. ಸೊ ಹಾಗಾಗಿ ಚುನಾವಣೆ ಕೆಲಸಗಳು ಅವರಿಂದ ಕೈಲಿ ಆಗುತ್ತೋ ಇಲ್ವೋ ಅನ್ನುವಂಥ ನಿಟ್ಟಿನಲ್ಲಿ ಮುಂಬರುವ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಕರ್ನಾಟಕ ಬಿಜೆಪಿ ಈ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಅಚ್ಚರಿಯ ಹೆಸರುಗಳನ್ನು ಕಣಕ್ಕೆ ಇಳಿಸೋದರ ಮೂಲಕ ಪಕ್ಷ ತನ್ನ ಅನಿರೀಕ್ಷಿತ ನಡೆಯನ್ನು ಮುಂದುವರೆಸಿದೆ. ಹೈಕಮಾಂಡ್ ಪ್ರಕಟಿಸಿರುವ ಪಟ್ಟಿಯ ಪ್ರಕಾರ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ಚುನಾವಣೆಗೆ ಬಿಜೆಪಿಯ ರಾಜ್ಯ ಘಟಕದ ಉಪಾಧ್ಯಕ್ಷರಾದಂತಹ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಪ್ರೊಫೆಸರ್ ನಾಗರಾಜು ಅವರು ಈ ಹಿಂದೆ ಕರ್ನಾಟಕ ಲೋಕ ಸೇವಾ ಆಯೋಗದ ಅಂದರೆ ಕೆಪಿಎಸ್ಸಿ ಸದಸ್ಯರಾಗಿ ಆಡಳಿತಾತ್ಮಕ ಅನುಭವವನ್ನು ಹೊಂದಿದ್ರು. ಪಕ್ಷದ ಸಂಘಟನೆಯಲ್ಲೂ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಸಕ್ರಿಯ ನಾಗರಿಕರಿಗೆ ಆದ್ಯತೆಯನ್ನು ನೀಡಲಾಗಿದೆ ಎನ್ನಲಾಗ್ತಾ ಇದೆ. ನೋಡಿ, ವಿಧಾನ ಪರಿಷತ್ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಹಾಗೆ ಮೈಸೂರಿನ ರಘು ಕೌಟಿಲ್ಯ ಅವರನ್ನ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿರುವಂಥದ್ದು. ಪ್ರಸ್ತುತ ರಘು ಕೌಟಿಲ್ಯ ಅವರು ಬಿಜೆಪಿ ಒಬಿಸಿ ಮೋರ್ಚಾದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರು ಸ್ಪರ್ಧೆಯನ್ನ ಮಾಡಲಿದ್ದಾರೆ.
ಈ ಮೂಲಕ ಬಿಜೆಪಿ ಹೈಕಮಾಂಡ್ ಹಳೆಯ ಮುಖಗಳಿಗಿಂತ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ಸಕ್ರಿಯ ನಾಯಕರಿಗೆ ಆದ್ಯತೆಯನ್ನ ನೀಡಿ ಅಭ್ಯರ್ಥಿಗಳನ್ನ ಅಖಾಡಕ್ಕೆ ಇಳಿಸಿರುವಂಥದ್ದು. ಒಟ್ಟಾರೆಯಾಗಿ ಇದೆಲ್ಲವನ್ನ ಗಮನಿಸ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಅನ್ನ ಈ ಬಾರಿ ನೀಡಲಾಗಿಲ್ಲ. ಕಾರಣ ವಯಸ್ಸು ಹಾಗೆ ಆರೋಗ್ಯದ ನಿಮಿತ್ತ, ಅಂದರೆ ಆರೋಗ್ಯದ ಸಮಸ್ಯೆಯಿಂದ ಅವರು ಬಳಲ್ತಾ ಇರ್ತಾರೆ. ಸೊ ಹಾಗಾಗಿ ಆ ಕಾರಣದಿಂದ ನಾವು ಅವ್ರಿಗೆ ಟಿಕೆಟನ್ನು ಕೊಟ್ಟಿಲ್ಲ ಅಂತ ಬಿಜೆಪಿ ಒಂದು ಕಡೆ ಹೇಳಿಕೆಯನ್ನು ಕೊಡ್ದಿದ್ರೂ ಕೂಡ ಅದನ್ನು ನಿರೂಪಿಸಿ ತೋರಿಸಿದೆ. ಸೊ ಈ ಬಾರಿ ರಾಜ್ಯಸಭೆಗೆ ಹೋಗ್ತಾ ಇರುವಂತಹ, ಅಂದರೆ ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆಗೆ ಏನು ಈಗ ಹೆಸರುಗಳನ್ನು ಪ್ರಕಟ ಮಾಡಿರುವಂತಹ ನಾಯಕರಿಗೆ ಒಂದು ಕಡೆ ಬಿಜೆಪಿ ಬಹಳ ಸಪೋರ್ಟನ್ನು ನೀಡ್ತಾ ಇದೆ ಗೆದ್ದು ಬರಬೇಕು ಅಂತ.